ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಮಾತ್ರ. ಸೊ ಓಕೆ, ಸೊ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಪ್ರಸ್ತುತ ಇವಾಗ ಏನೇ ಯೋಚನೆ ಮಾಡ್ತಾಯಿದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನು. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನು, ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಈ ಕ್ಷಣದಲ್ಲಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಕಾರ್ಡ್ ಶಫಲ್ ಮಾಡಿದ್ದಾಯಿತು, ಈಗ ಪಿಕ್ ಮಾಡ್ತಾಯಿದ್ದೀನಿ. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮೊಂದು ಇದೇನು, ನಿಮ್ಮೊಂದು ಗುಣಗಳೇನು, ನಿಮ್ಮೊಂದು ಕ್ಯಾರೆಕ್ಟರ್ಸ್ ಏನು, ಸೊ ಎಲ್ಲವೂ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಗೊತ್ತಾಗೋದು. ಈ ಜನರಲ್ ಟ್ಯಾರೋ ಟ್ರೇಡಿಂಗ್ನಲ್ಲಿ ಏನು ಗೊತ್ತಾಗೋದಿಲ್ಲ, ಓಕೆನಾ. ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರೆ, ಓಕೆ, ನೀವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಒಂದು ಉನ್ನತ ಜಾಬಲ್ಲಿರ್ಬೋದು, ಅಥವಾ ಇನ್ನು ಕೆಲವ್ರು ಕೆಲಸ ಮಾಡ್ತಾರೆ ಜಾಬಲ್ಲಿ ಇಲ್ದಿರ ಇದ್ರೂ ನೋಡೋಕ್ಕೆ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಯಾರೇ ಆಗಿರಲಿ ನೋಡೋಕ್ಕೆ ಸಖತ್ತಾಗಿದ್ದಾರೆ, ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದಾರೆ, ಇನ್ನೊಂದು ಒಳ್ಳೆ ಮನಸ್ಸು ಐತೆ. ಸೊ ನಿಮ್ಮನ್ನು ಅತಿಯಾಗೂ ಪ್ರೀತಿ ಮಾಡ್ತಾಯಿದ್ರೆ ಚೆನ್ನಾಗಿದ್ದಾರೆ. ಮತ್ತು ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ನೋಡಿ ಆ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರೆ ಅಂದರೆ ಅವ್ರು ನಿಮ್ಮದೇ ಯೋಚನೆ. ಎಂಪ್ರೆಸ್ ಟ್ಯಾರೆಟ್ ಕಾರ್ಡ್ ಏನು ಗೊತ್ತಾ, ಆ ವ್ಯಕ್ತಿಗೆ ಎಲ್ಲ ಐತೆ, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು. ಸೊ ಎಲ್ಲವೂ ಇದ್ರೂ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾಯಿದ್ರೆ, ಸೊ ಪ್ರೆಸೆಂಟ್ ಇವಾಗ ಅವರು ಯೋಚನೆ ಮಾಡ್ತಾಯಿದ್ರೆ ಅಂದ್ರೆ ಹೌದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ. ನೋಡಿ ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಸಿಂಹಾಸನದ ಮೇಲೆ ಕೂತಿದ್ದಾರಲ್ಲೇ, ಆದರೂ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಇವಾಗ ಯಾವುದಾದ್ರೂ ಒಂದು ಕೆಲಸದಲ್ಲಿ ಇರ್ತಾರೆ, ಅಥವಾ ಒಂದು ಜಾಬಲ್ಲಿ ಇರ್ತಾರೆ, ಅಥವಾ ಕೆಲಸದಲ್ಲಿ ಇದ್ದರೂ ಸೊ ಮನೇಲೆ ಅಂತೂ ಅವ್ರು ಸುಮ್ಮನೆ ಕೂತಿರಲ್ಲ, ಏನೋ ಒಂದು ಕೆಲಸ ಮಾಡ್ತಾರೆ. ಬಿಕಾಸ್ ಅವ್ರು ಎಂಪ್ರೆಸ್ ಅಂದರೆ ಮಹಾರಾಣಿ ಅಂತ ಅರ್ಥ, ಮಹಾರಾಣಿ ಮಹಾರಾಜ. ಸೊ ಅವ್ರು ಯಾವತ್ತಿದ್ರೂ ಏನೋ ಒಂದು ಕೆಲಸದ ಬಗ್ಗೆ ಒಂದು ಯೋಚನೆ ಮಾಡ್ತಾಯಿರ್ತಾರೆ, ಏನೋ ಒಂದು ಪ್ರಾಜೆಕ್ಟ್ ಬಗ್ಗೆನೋ, ವರ್ಕ್ ಬಗ್ಗೆನೋ ಏನೋ ಒಂದು ಯೋಚನೆ ಮಾಡ್ತಾಯಿರ್ತಾರೆ, ಏನೋ ಒಂದು ಕೆಲಸ ಮಾಡ್ತಾಯಿರ್ತಾರೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು, ಏನೇ ವರ್ಕ್ ಇದ್ರೂ, ಅವ್ರು ಎಷ್ಟೇ ಬ್ಯುಸಿಯಾಗಿದ್ರೂ, ಎಷ್ಟೇ ಸ್ಕೆಡ್ಯೂಲ್ ಆಗಿದ್ರೂ ನಿಮ್ಮೊಂದು ಯೋಚನೆಗಳು ಅವ್ರ ತಲೆಯಲ್ಲಿ ಕೂತೈತೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ಕೆಲವರು 3 ಇಯರ್ಸ್ ಆಗಿರ್ಬೋದು ಲವ್ ಮಾಡಿ, ಇನ್ನು ಕೆಲವರು ಮ್ಯಾರೇಜ್ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಹೋಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಬ್ರೇಕಪ್ ಸಿಚುವೇಷನ್ಗೆ ಹೋಗಿ 3 ಇಯರ್ಸ್ ಆಗಿರ್ಬೋದು, ಓಕೆನಾ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ನೆನಪೈತೆ. ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಸೊ ನೀವು ಪ್ರೀತಿ ಮಾಡೋವಂಥ ವ್ಯಕ್ತಿ ಲೈಫಲ್ಲಿ ಇವಾಗ ಯಾರೂ ಇಲ್ಲ. ಸೊ ಇದ್ದರೆ ಇವಾಗ ಒಬ್ಬರು ಪ್ರೀತಿಯಲ್ಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನೋಡಿ ಈ ಕಾರ್ಡಲ್ಲಿ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ಸೊ ಅಂದರೆ ಅವ್ರ ಲೈಫಲ್ಲಿ ಯಾವುದೇ ವ್ಯಕ್ತಿನ ಬಿಟ್ಕೊಂಡಿಲ್ಲ. ಸೊ ಅಂದರೆ 3ನೇ ವ್ಯಕ್ತಿ, ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಲಿ, ಅಥವಾ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದಾರೆ, ಬಟ್ ಆದರೆ ಅವರು ಮನಸ್ಸಲ್ಲಿ ಬೇರೆ ವ್ಯಕ್ತಿಗಳನ್ನ ತುಂಬಿಸ್ಕೊತಾ ಇಲ್ಲ. ಸೊ ಅಂದರೆ ನೋಡಿ ಆ ವ್ಯಕ್ತಿ ಇಲ್ಲಿ ಬೌಂಡ್ರಿ ಹಾಕ್ಕೊತಾ ಇದ್ದಾನೆ. ಸೊ ಅದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿ ಮಾಡ್ತಾರೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಬೇರೆ ಯಾವುದೇ ಒಂದು ವ್ಯಕ್ತಿನ ತಂದು ಕೂರಿಸ್ಕೊತಾ ಇಲ್ಲ. ಅವ್ರು ನಿಮ್ಗೆ ಅನಿಸ್ತಾ ಇರ್ಬೋದು, ನನ್ನ ವ್ಯಕ್ತಿ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಫೋನಲ್ಲಿದ್ದಾರೆ, ಬೇರೆಯವ್ರು ಎಲ್ರಿಗೂ ಟೈಮ್ ಕೊಡ್ತಾರೆ, ಮಾತಾಡ್ತಾರೆ, ಬಟ್ ಆದರೆ ನನ್ನ ಹತ್ರ ಮಾತಾಡ್ತಿಲ್ಲ, ಯಾಕೆ ಮಾತಾಡ್ತಾಯಿಲ್ಲ, ಏನೂ ಗೊತ್ತಾಗ್ತಿಲ್ಲ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೊತಾ ಇದ್ದೀರ. ಸೊ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಆ ವ್ಯಕ್ತಿಗೆ ನೀವಂದರೆ ಇಷ್ಟ ಇದೆ. ಸೊ ಅದಕ್ಕೋಸ್ಕರನೇ ಆ ವ್ಯಕ್ತಿ ಲೈಫಲ್ಲಿ ಯಾರೂ ಇಲ್ಲ, ಅಂದರೆ ಆ ವ್ಯಕ್ತಿ ಮನಸ್ಸಲ್ಲಿ ಯಾರೂ ಇಲ್ಲ. ಅವ್ರು ಯಾರನ್ನಾದರೂ ಪ್ರೀತಿ ಮಾಡಿದರೆ, ಮನಸ್ಸು ಕೊಟ್ಟಿದ್ರೆ ಅದು ನಿಮಗೆ. ಸೊ ಈ ಕಾರ್ಡ್ ರಿಲೇಷನ್ಶಿಪ್ಗೆ ಬಂದಿರೋ ಹಾಗೆ. ಸೊ ಅವರು ನಿಮ್ಮ ಬಗ್ಗೆ ಇವಾಗ ಯೋಚನೆ ಮಾಡ್ತಾಯಿದ್ದಾರೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಅವರು ಮಿಸ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಕೂಡ ಇವಾಗ ಹರ್ಟ್ ಆಗ್ತಾಯಿದ್ರು. ಮೋಸ್ಟ್ಲಿ ಅವ್ರು ಯಾಕೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅದಕ್ಕೂ ರೀಸನ್ ಹೇಳ್ತೀನಿ ನೋಡಿ. ಅವ್ರು ಹೆಂಗೆ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೋ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ನಿಮ್ಮೊಂದು ಈ ಕಾರ್ಡ್ ನಿಮಗೂ ಅಪ್ಲೈ ಆಗುತ್ತೆ. ನೀವು ಕೂಡ ಅಷ್ಟೇ, ಈ ವ್ಯಕ್ತಿ ಇಲ್ಲಿ ಬೌಂಡ್ರೀಸ್ ಹಾಕ್ಕೊಂಡು ಹೆಂಗಿದಾನೋ
ಸೊ ಅದೇ ರೀತಿ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಲೈಫಲ್ಲಿ ಬೇರೆ ಒಂದು ವ್ಯಕ್ತಿನ ನಿಮ್ಮ ಲೈಫಲ್ಲಿ ಅಂದರೆ ಇನ್ವೈಟ್ ಮಾಡ್ಕೊಳೋದಕ್ಕೆ ನೀವು ಬಿಡ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಈ ಬೌಂಡ್ರೀಸ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ರಾಣಿ ಅಂತ ಇದ್ದೀನಿ, ಇಲ್ಲಿ ಯಾವುದಾದ್ರೂ ಬೌಂಡ್ರೀಸ್ ಇಲ್ಲ ಅಂದರೆ ಇನ್ನೊಬ್ಬ ವ್ಯಕ್ತಿಗಳು ಬರ್ಬೋದು. ಸೊ ಅಂದರೆ ನಿಮ್ಮ ಮನಸ್ಸು ಇಲ್ಲಿ ಓಪನ್ ಆಗಿದ್ದರೆ ನೀವು ಇನ್ನೊಬ್ಬ ವ್ಯಕ್ತಿನ ಇನ್ವೈಟ್ ಮಾಡ್ಕೊತೀರ ನಿಮ್ಮೊಂದು ಲೈಫಲ್ಲಿ, ರಿಲೇಷನ್ಶಿಪ್ ಲೈಫಲ್ಲಿ. ಬಟ್ ಆದರೆ ನಿಮ್ಮ ಮನಸ್ಸನ್ನ ಇಲ್ಲಿ ಕ್ಲೋಸ್ ಮಾಡ್ಕೊತಾ ಇದ್ರ. ಸೊ ನಿಮ್ಮ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿನ ಏನಂತಾರೆ ಇನ್ವೈಟು ನೀವು ಮಾಡ್ಕೊತಲ್ಲ. ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮೊಂದು ಪ್ರೀತಿನೇ ಯಾವಾಗಲೂ ಅಕ್ಸೆಪ್ಟ್ ಮಾಡ್ತಾಯಿದ್ರು. ಇವಾಗ ನಿಮ್ಮ ಪ್ರೀತಿಯಿಂದ ಇವಾಗ ನೀವಿಬ್ಬರು ದೂರ ಆಗಿದ್ರೆ ಕೆಲವರು ಸಪ್ರೇಷನ್ ಇರ್ಬೋದು, ಕೆಲವರು ನೋ ಕಾಂಟ್ಯಾಕ್ಟ್ಲರ್ ಇರ್ಬೋದು, ಇನ್ನು ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ಮಾತುಕತೆ ಬಿಟ್ಟು 7 ವರ್ಷ ಆಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ನೀವಿಬ್ಬರು ದೂರ ಆಗಿ 7 ಮಂತ್ಸ್ ಆಗಿರ್ಬೋದು. ಅವ್ರ ಫ್ಯಾಮ್ಲಿಗೋಸ್ಕರ ಯಾರೋ ಒಬ್ರಿಗೋಸ್ಕರ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿದರು. ಇವಾಗ ಅವ್ರಿಗೆ ನಿಮ್ಮನ್ನು ಬಿಟ್ಟು ಬೇರೆಯವರು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರ ಮನಸ್ಸಲ್ಲಿ ಯಾರನ್ನೂ ಬಿಟ್ಕೊತಾ ಇಲ್ಲ. ಓಕೆನಾ? ನೀವು ಅಷ್ಟೇ ನೋಡಿ, ನಿಮ್ಮ ವ್ಯಕ್ತಿ ನಿಮಗೆ ತುಂಬ ನೋವು ಕೊಟ್ಟು 6 ಆಫ್ ಸ್ವಾರ್ಡ್ಸ್, ಈ ನೀರು ಮೇಲೆ ದೋಣಿ ಹೋಗ್ತಾ ಇದೆ. ಆ ವ್ಯಕ್ತಿ ವಾಂಡ್ ಇಟ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಸ್ಯಾಡಾಗಿ ಕೂತಿದ್ದಾನೆ. ಸೊ ಇದರ ಅರ್ಥ ಏನು ಗೊತ್ತಾ? ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮ್ಲಿಗೋಸ್ಕರ ನಿಮಗೆ ಬಾಧೆ ಕೊಟ್ಟು, ಕಷ್ಟ ಕೊಟ್ಟು, ಅಥವಾ ಜಾಬ್ಗೋಸ್ಕರ, ಈ ಸ್ವಾರ್ಡ್ಸ್ ಎಲ್ಲ ಒಂದು ಜಾಬ್ ಆಗಿರ್ಬೋದು, ಫ್ಯಾಮ್ಲಿ, ಇಲ್ಲಿ ಕೂತಿದ್ದಾರಲ್ಲ ಪರ್ಸನ್, ಆ ಚೈಲ್ಡು ಯಾವ ಥರ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮ್ಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಸೊ ಅವ್ರಿಗೋಸ್ಕರ ನಿಮ್ಮ ವ್ಯಕ್ತಿ ಅವ್ರ ಕಡೆ ಡೈರೆಕ್ಷನ್ ಮಾಡಿದರು. ಸೊ ನೀವು ದಡದಲ್ಲಿದ್ದೀರಾ. ಸೊ ನಿಮ್ಮ ಸೈಡ್ ಬರಬೇಕಾಯ್ತು ನಿಮ್ಮ ವ್ಯಕ್ತಿ. ಆದರೆ ಏನು ಮಾಡಿದರು? ಅವರು ಆಪೋಸಿಟಾಗಿ ಹೋದರು. ಅಂದರೆ ಇದರ ಅರ್ಥ ಏನು ಗೊತ್ತಾ? ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರ ಫ್ಯಾಮ್ಲಿಗೋಸ್ಕರನೋ, ಅಥವಾ ಅವ್ರ ಮನೆಯವ್ರಿಗೋಸ್ಕರನೋ, ಅವ್ರ ಜಾಬ್ಗೋಸ್ಕರನೋ, ಅವ್ರಿಗೋಸ್ಕರ ಅವರು ನಿಮ್ಮನ್ನು ಬೇಕಂತಲೇ ಬಿಟ್ಟು ಅವಾಯ್ಡ್ ಮಾಡಿ ದೂರ ಹೊರಟೋದ್ರು. ಬಟ್ ಇವಾಗ ಅವ್ರಿಗೆ ಹೋದ್ಮೇಲೆ ಗೊತ್ತಾಗ್ತಾ ಇದೆ ಕಷ್ಟ ಏನಂತ. ನಾನು ನನ್ನ ಫ್ಯಾಮ್ಲಿಗೋಸ್ಕರ, ಜಾಬ್ಗೋಸ್ಕರ ನಿಮ್ಮಂಥ ಒಳ್ಳೆ ಪ್ರೀತಿನ ಅವಾಯ್ಡ್ ಮಾಡಿಕೊಂಡೆ, ಇವಾಗ ನಂಗೆ ನಿಜವಾದ ಪ್ರೀತಿನೇ ಸಿಗ್ತಾ ಇಲ್ಲ ಅಂತ ತುಂಬ ದುಃಖದಲ್ಲಿದ್ದಾರೆ. ನೋಡಿ, ಈ ವ್ಯಕ್ತಿ ಸ್ವಾರ್ಡ್ಸ್ ಅವ್ರ ಫ್ಯಾಮ್ಲಿನ ಕರ್ಕೊಂಡು ಅವ್ರ ಜಾಬ್ನಿಗೋಸ್ಕರ ಅದು ನೀರಿನ ಮೇಲೆ ಹೋಗ್ತಾ ಇದ್ದಾರೆ. ಸೊ ದೋಣಿಯಲ್ಲಿ ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಲ್ವ ನಿಮಗೆ? ನೀರಿನ ಮೇಲೆ ಹಡಗಲ್ಲಾದರೆ ಸುಲಭವಾಗಿ ಹೋಗ್ಬೋದು, ಆಗಲ್ಲ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಇವಾಗ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾ ಇದ್ದಾರೆ. ತುಂಬ ನಿಮಗೆ ನೋವು ಕೊಟ್ಟಿದ್ದಕ್ಕೆ ಅವ್ರು ಕೂಡ ನೋವು ಪಡ್ತಾ ಇದ್ದಾರೆ. ಓಕೆನಾ? ಅವರು ನಿಮ್ಮ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರ ಜೊತೆ ಇದ್ದಿದ್ರೆ ಅವರು ಈ ಥರ ಕಷ್ಟನ ಅವ್ರು ಎದುರಿಸ್ತಾ ಇರಲಿಲ್ಲ. ನೋಡಿ, ಇವಾಗ ಅವ್ರು ಎಷ್ಟು ಕಷ್ಟಪಡಬೇಕು, ಅವ್ರ ಫ್ಯಾಮ್ಲಿ ಜೊತೆನೂ ಕಷ್ಟಪಡಬೇಕು, ಜಾಬ್ ಜೊತೆನೂ ಫೈಟ್ ಮಾಡಬೇಕು. ಯಾಕಂದರೆ ಅವ್ರ ಫ್ಯಾಮ್ಲಿಯಲ್ಲಿ ಚೆನ್ನಾಗಿರ್ಬೋದು, ಜಾಬಲ್ಲಿ ಖುಷಿಯಾಗಿರ್ಬೋದು, ಹ್ಯಾಪಿ ಆಗಿರ್ಬೋದು. ಬಟ್ ಆದರೆ ಅವ್ರಿಗೆ ಇನ್ನರ್ ಮನಸ್ಸು ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ. ಈಗ ಒಬ್ಬ ವ್ಯಕ್ತಿಗೆ ಪ್ರೀತಿ ಅನ್ನೋದೇ, ಒಬ್ಬ ವ್ಯಕ್ತಿ ಪ್ರೀತಿಗೆ ಬಿದ್ದ ಮೇಲೆ ಯಾರ ಮಾತು ಕೇಳಲ್ಲ. ಸೊ ಅದು ನಿಮಗೂ ಗೊತ್ತಿರುತ್ತೆ, ನೋಡೋಂಥ ನನ್ನ ವ್ಯೂವರ್ಸ್ ಗೊತ್ತಿರುತ್ತೆ. ಪ್ರೀತಿ ಅಂದರೆ ಹಂಗೆ, ಒಬ್ರ ಮೇಲೆ ಮನಸ್ಸಾದರೆ ಇನ್ನೊಬ್ರ ಮೇಲೆ ಹೋಗಲ್ಲ. ಸೊ ಹಂಗೆ ಅಷ್ಟೇ, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಮನಸ್ಸಾಗಿದೆ, ಅವ್ರ ಮೇಲೆ ನಿಮಗೆ ಮನಸ್ಸಾಗಿದೆ. ಸೊ ಇವಾಗ ನೀವು ಒಬ್ರನ್ನ ಬಿಟ್ಟು ಒಬ್ರು ಇರೋಕ್ಕಾಗ್ತಿಲ್ಲ, ನಿಮ್ಮ ಕೈಯಲ್ಲಿ ತುಂಬ ನೋವಲ್ಲಿದ್ದೀರಾ. ಆ ವ್ಯಕ್ತಿ ಅದನ್ನು ಹೇಳ್ಕೊಳ್ತಲ್ಲ, ಹೊರಗಡೆ ಎಕ್ಸ್ಪ್ರೆಷನ್ ಮಾಡ್ತಲ್ಲ. ಇಲ್ಲಿ ನೀವು ಕೂಡ ಅಷ್ಟೇ ಎಕ್ಸ್ಪ್ರೆಷನ್ ಮಾಡ್ತಲ್ಲ. ನೀವೇನಾದರೂ ಎಫರ್ಟ್ಸ್ ಹಾಕಿದ್ರೆ ನಿಮ್ಮ ವ್ಯಕ್ತಿ ಅದನ್ನು ರಿಜೆಕ್ಟ್ ಮಾಡ್ತಾಯಿದ್ರೆ ಸೊ ಏನು ಮಾಡೋದು ಹೇಳಿ? ನೋಡಿ, ನಿಮ್ಮ ವ್ಯಕ್ತಿಗೆ ಇವಾಗ ಸ್ಟಕ್ ಸಿಚುಯೇಷನ್ ಆಗೈತೆ. ನಿಮಗೂ ಇದೇ ಥರ ಪರಿಸ್ಥಿತಿ ಆಗಿದೆ, ನಿಮ್ಮ ವ್ಯಕ್ತಿಗೂ ಅದೇ ರೀತಿ ಆಗೈತೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಕೈ ಕಾಲೆಲ್ಲ ಕಟ್ಟಾಕಿ ಆ ಸ್ವಾರ್ಡ್ಸಲ್ಲಿ ಹೆಂಗೆ ಆ ವ್ಯಕ್ತಿ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ಕಣ್ಣು ಬಟ್ಟೆ ಎಲ್ಲ ಕಟ್ಟಿ ಯಾವ ಕಡೆ ಹೋಗ್ಬೇಕಂತ ಆ ವ್ಯಕ್ತಿಗೆ ಡೈರೆಕ್ಷನ್ ಗೊತ್ತಾಗ್ತಾಯಿಲ್ಲ ಈ ಕಾರ್ಡಲ್ಲಿ. ಮತ್ತು ಕೈ ಕಾಲುಗಳು ಕಟ್ಟಾಕ್ಬಿಟ್ಟಿದೆ. ಸೊ ಕಾಲು ನಡೆಯೋಕ್ಕಾಗಲ್ಲ, ನಡೆದ್ರೆ ಮುಂದಕ್ಕೆ ಬಿದ್ದೋಗ್ತಾನೆ ಆ ವ್ಯಕ್ತಿ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಅವ್ರನ್ನ ಬಿಟ್ಟು ಹೋಗೋಕ್ಕಾಗದೆ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ದಾರೆ ಅವರು ಕೂಡ. ಸೊ ಅಷ್ಟು ಪ್ರೀತಿನ ನಿಮಗೆ ಕೊಟ್ಟು ಇವಾಗ ನೀವು ಅವ್ರ ಪ್ರೀತಿನ ಬಿಟ್ಟು ಬೇರೆ ಒಂದು ಪ್ರೀತಿನ ನಿಮ್ಮ ಮನಸ್ಸಲ್ಲಿ, ನಿಮ್ಮೊಂದು ಮೆದುಳಲ್ಲಿ, ನಿಮ್ಮ ಲೈಫಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ.
ಸೊ ನೀವು ಏನು ಮಾಡೋಕ್ಕಾಗ್ದಂಥ ಪರಿಸ್ಥಿತಿ, ಪ್ರೀತಿಗೋಸ್ಕರ ಇಲ್ಲಿ ಕೆಲವರು ಜಾಬ್ ಕಳ್ಕೊಂಡಿದ್ರಾ, ಎಮೋಷ್ನಲ್ ಲಾಸ್ ಆಗಿದ್ರಾ, ನಿಮ್ಮ ಫ್ಯಾಮ್ಲಿಯಲ್ಲಿ ಗಲಾಟೆಗಳು ಮಾಡ್ಕೊಂಡಿದ್ರಾ. ಸ್ವಾರ್ಟ್ಸ್ ಅಂದರೆ ಪೂರ್ತಿ ಕಷ್ಟಗಳಂತ ಅರ್ಥ. ನಿಮ್ಮ ಜೀವನ ಪೂರ್ತಿ ಒಂದಲ್ಲ ಪ್ರಾಬ್ಲಮ್, ಎರಡಲ್ಲ ಸುಮಾರು ಪ್ರಾಬ್ಲಮ್ಸ್ ಇಟ್ಕೊಂಡಿದ್ರೆ. ನಿಮ್ಮ ವ್ಯಕ್ತಿಗೂ ಅಷ್ಟೇ. ಆ ವ್ಯಕ್ತಿ ನೋಡಿ ಇಲ್ಲಿ ರೆಡ್ ಡ್ರೆಸ್ ಹಾಕ್ಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿದ್ದಾರೆ, ಬಟ್ ಆದರೆ ಬಟ್ಟೆ ಕಟ್ಟಿದ್ದಾರೆ, ಕೈ ಕಾಲು ಕಟ್ ಹಾಕ್ಕೊಂಡಿದ್ದಾರೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವರು ಪ್ರೀತಿನ ಅವರೇ ಹಾಳು ಮಾಡಿಕೊಂಡ್ರು. ಅವ್ರಿಗೆ ಅವ್ರ ಫ್ಯಾಮ್ಲಿ ಬೇಕು, ಜಾಬ್ ಬೇಕಂತ ಹೋದ್ರು, ಬಟ್ ನಿಮ್ಮನ್ನು ಅವಾಯ್ಡ್ ಮಾಡ್ಕೊಂಡ್ರೆ. ನೀವೇ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗಲಿಲ್ಲ, ಇಂಪಾರ್ಟೆನ್ಸ್ ಅಂತ ಗೊತ್ತಾಗದೆ ಇವಾಗ ಸಫರ್ ಆಗಿ ಬಾಧೆ ಪಡ್ತಾ ಇದ್ದಾರೆ. ನಿಮ್ಮಂಥ ವ್ಯಕ್ತಿನ ಅವ್ರು ದೂರ ಮಾಡ್ಕೊಂಡಿದ್ಗೆ ಇವಾಗ ನನ್ನ ಲೈಫಲ್ಲಿ ನನಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ನನಗೆ ಎಮೋಷ್ನಲ್ ಪ್ರೀತಿ ಅನ್ನೋದೆಲ್ಲ, ಫೈನಾನ್ಷಿಯಲ್ ದುಡ್ಡಿದೆ, ಎಲ್ಲ ಇದೆ, ಬಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ಅಂತ ತುಂಬ ನೋವು ಪಡ್ತಿದ್ದಾರೆ. ಈಗ ಒಬ್ಬ ವ್ಯಕ್ತಿಗೆ ನೋಡಿ, ಜನರಲ್ಲಾಗಿ ಥಿಂಕ್ ಮಾಡಿ, ನೀವು ಪ್ರೀತಿಸಿದಂಥ ವ್ಯಕ್ತಿಗಾಗಲಿ ನಿಮಗೆ ಆಗಲಿ, ಇವಾಗ ನಿಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಏನು ಪ್ರಯೋಜನ? ತಂದೆ ತಾಯಿ ಪ್ರೀತಿ ಇಲ್ಲ, ನಮ್ಮನ್ನು ಪ್ರೀತಿಸೋಂಥ ಒಬ್ಬ ವ್ಯಕ್ತಿ ಇರಬೇಕಲ್ಲ ಜೀವನದಲ್ಲಿ. ಸೊ ಅದಿಲ್ಲ ಅಂದಮೇಲೆ ಏನಾಗುತ್ತೆ ಹೇಳಿ? ತುಂಬ ದುಃಖನೇ ಅಲ್ಲ. ಸೊ ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಕೂಡ ಅಷ್ಟೇ. ಇವಾಗ ಆ ವ್ಯಕ್ತಿ ಲೈಫಲ್ಲಿ ಎಲ್ಲ ಇದೆ, ಬಟ್ ಆದರೆ ದುಡ್ಡಿಲ್ಲ, ದುಡ್ಡು ಐತಾ, ನಿಜವಾದ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಇವಾಗ ನಿಮ್ಮ ಒಂದು ನೆನಪುಗಳನ್ನೆಲ್ಲ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ, ನಿಮ್ಮ ಒಂದು ನೆನಪುಗಳನ್ನ, ನಿಮ್ಮ ಪ್ರೀತಿನೆಲ್ಲ ನೆನಪು ಮಾಡ್ಕೊತ ನಿಮ್ಗೆ ಹರ್ಟ್ ಮಾಡಿದ್ದಕ್ಕೆ ಇವಾಗ ಅವ್ರು ಕೂಡ ದುಃಖ ಪಡ್ತಾ ಇದ್ದೀನಿ ಅಂತ ಇವಾಗ ಥಿಂಕ್ ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟೇ ದೂರದಲ್ಲಿದ್ರೂ ನಿಮ್ಮ ವ್ಯಕ್ತಿ ನಿಮಗೋಸ್ಕರನೇ ಥಿಂಕ್ ಮಾಡ್ತಾಯಿದ್ದಾರೆ. ನೀವು ಕೂಡ ಅಷ್ಟೇ, ಅವ್ರಿಗೋಸ್ಕರನೇ ಥಿಂಕ್ ಮಾಡ್ತಾಯಿದ್ರೆ. ನೋಡಿ, ಇದೆಲ್ಲ ಮರಳುಗಾಡು ತುಂಬ ದೂರ ಐತೆ, ಬೆಟ್ಟ ಗುಡ್ಡಗಳೆಲ್ಲ ದಾಟ್ತೈತೆ. ಆ ವ್ಯಕ್ತಿ ಅಲ್ಲಿ ನಿಂತಿದ್ದಾನೆ, 3 of Wands ಇಟ್ಕೊಂಡಿದ್ದಾನೆ. ಎಷ್ಟೇ ಕಷ್ಟ ಬಂದರೂ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೋಡಿ, ಒಂದು ಈ ಕೈಯಲ್ಲಿ ವಾಂಡ್ ಇಟ್ಕೊಂಡಿದ್ದಾನೆ ಆ ವ್ಯಕ್ತಿ. ಸೊ ಅಂದರೆ ಇದ್ರ ಅರ್ಥ ಏನು ಗೊತ್ತಾ? ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಬಂದರೂ ನಿಮ್ಮೊಂದು ಪ್ರೀತಿ ಜೀವನದಲ್ಲಿ ನೀವು ಆ ವ್ಯಕ್ತಿನ ಬಿಟ್ಕೊಟ್ಟಿಲ್ಲ. ಆ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ. ಇಲ್ಲಿ 3 Wands ಆಯ್ತು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅರ್ಥ. ಸೊ ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ. ಅವ್ರ ಮನಸ್ಸಲ್ಲಿ ನೀವು ಯಾವಾಗಲೂ ಇದ್ದೀರ. ಸೊ ನಿಮ್ಮ ಸೈಡ್ ಬರಬೇಕಂತ ಅವ್ರು ತುಂಬ ಆತುರತೆಯಲ್ಲಿದ್ದಾರೆ. ನೀವು ಕೂಡ ಅಷ್ಟೇ ಆತುರದಿಂದ ಇದ್ದೀರ. ಅವ್ರು ನಿಮ್ಮ ಬಗ್ಗೆ ಇವಾಗ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಈ ಥರ ಇದ್ದವ್ರು ಅವರು. ನಿಮ್ಮ ಮೊದಲು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾಗ ನೀವು ಯಾರೋ ಗೊತ್ತಿಲ್ಲ ಅಂತ ನಿಮಗೆ ತುಂಬ ಹರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಅವ್ರಿಗೆ ಜ್ಞಾನೋದಯ ಆಗಿದೆ. ಇವಾಗ ನೋಡಿ, ಇಲ್ಲಿ ಸೂರ್ಯ ಅವ್ರ ತಲೆಯಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ಸೊ ಬೆಳಕು ಬಂದಿತ್ತು ಆ ವ್ಯಕ್ತಿ ತಲೆಯಲ್ಲಿ, ಈ ಕಾಡಲ್ಲಿ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ 1 ವರ್ಷ ಆಗಿರ್ಬೋದು, ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಪ್ರೇಷನ್ಗೆ ಹೋಗಿ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ಜ್ಞಾನೋದಯ ಆಗೈತೆ 1 ವರ್ಷ ಕಳೆದ ನಂತರ. ಇವಾಗ ನಿಮ್ಮ ವ್ಯಕ್ತಿಗೆ ನೋಡಿ, ನಿಮ್ಗೆ ಹರ್ಟ್ ಮಾಡಿದ್ದಕ್ಕೆ ನಿಮ್ಮೊಂದು ಪ್ರೀತಿ ಬೆಲೆ ಏನು ಎಲ್ಲವೂ ಇವಾಗ ಅರ್ಥ ಆಗಿದೆ. ನೀವು ಅವ್ರ ಲೈಫಲ್ಲಿ ಇದ್ರೇ ಲೈಫ್ ಖುಷಿಯಾಗಿ ಚೆನ್ನಾಗಿರುತ್ತಂತ ಇವಾಗ ಅರ್ಥ ಆಗಿದೆ. ನೋಡಿ, ನೀವು ಅವ್ರ ಲೈಫಲ್ಲಿದ್ದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು 4 of Wands ಮ್ಯಾರೇಜ್ ಕಾರ್ಡು, ಸೆಲೆಬ್ರೇಷನ್ ಕಾರ್ಡ್. ಹೆಂಗಿದು ಸೆಲೆಬ್ರೇಷನ್ ಇದೆ, ತೋರಣಗಳೆಲ್ಲ ಕಟ್ಟಿದೆ. ಈಗ ಒಂದು ಮನೆ ಗೃಹ ಪ್ರವೇಶ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ದಿವಸ. ಗೃಹ ಪ್ರವೇಶ ಆದಾಗ ಮದುವೆ ಆಗುತ್ತೆ ಒಬ್ಬ ವ್ಯಕ್ತಿಗೆ. ಸೆಲೆಬ್ರೇಷನ್ ಆದರೆ ಆ ಮದುವೆ ಮ್ಯಾರೇಜ್ ಇವೆಂಟ್ ಎಷ್ಟು ಚೆನ್ನಾಗಿರುತ್ತೆ, ಅದ್ಭುತ ಗ್ರ್ಯಾಂಡಾಗಿ ಮಾಡಿದರೆ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ನೀವು ಇದ್ದಿದ್ರೆ ಅವ್ರ ಲೈಫು ಫುಲ್ಲು ಸೆಲೆಬ್ರೇಷನು, ಪ್ರತಿದಿನ ಅವ್ರು ಖುಷಿಯಾಗಿರ್ತಾಯಿದ್ರು. ಬಟ್ ಆದರೆ ನೀವಿಲ್ಲ ಇವಾಗ, ಈ ವ್ಯಕ್ತಿ ಜೊತೆ ನೀವಿಲ್ಲ. ಇಲ್ಲಿ ಇವಾಗ ಸಿಂಗಲ್ ಆಗಿರೋದು ಒಬ್ಬೇ ವ್ಯಕ್ತಿ. ಸೊ ಇಲ್ಲ, ನೀವು ಆ ವ್ಯಕ್ತಿ ಜೊತೆ ಇಲ್ಲ, ಆ ವ್ಯಕ್ತಿ ಜೊತೆ ನೀವು ಇಲ್ಲ, ನಿಮ್ಮ ಜೊತೆ ಅವರೂ ಇಲ್ಲ. ಸೊ ನೀವಿಬ್ಬರು ಮ್ಯಾರೇಜ್ ಆಗಬೇಕಾಯ್ತು, ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರೋದ್ರಿಂದ ಸೊ ನಿಮ್ಮಿಬ್ಬರು ಮ್ಯಾರೇಜ್ ಆಗೋದು ಬ್ರೇಕ್ ಆಗೋಯ್ತು. ಓಕೆನಾ? ನಿಮ್ಮಿಬ್ಬರು ಲವ್ ರಿಲೇಷನ್ಶಿಪ್ ಕೂಡ ಬ್ರೇಕ್ ಆಗೋಯ್ತು. ಸೊ ಇವಾಗ ಆ ವ್ಯಕ್ತಿ ನೀವು ಇಬ್ಬರು ಯಾವ ಪರಿಸ್ಥಿತಿಲಿದ್ದೀರ ಅಂದರೆ, ಇದು ಮ್ಯಾರೇಜ್ ಆಗಿರೋರ್ಗೂ ಅಷ್ಟೇ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ, 2 ಸೈಡ್ ಲವರ್ಸ್ ಇಬ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ನೋಡಿ, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಪರಿಸ್ಥಿತಿ ಇವಾಗ ಹಿಂಗೈತೆ, ನಿಮ್ಮ ಪರಿಸ್ಥಿತಿ ಕೂಡ ಹಿಂಗೈತೆ. ನೀವು ಎಮೋಷ್ನಲ್ಲಾಗಿ ತುಂಬ ಬಾಧೆ ಪಡ್ತಾಯಿದ್ರೆ ಅವರು ನಿಮ್ಗೆ ಹರ್ಟ್ ಮಾಡಿ ಇವಾಗ ಅವ್ರು ಬಾಧೆಯಲ್ಲಿದ್ದಾರೆ. ನೀವು ಅನ್ಕೊತಾ ಇರ್ಬೋದು ನಿಮ್ಮ ವ್ಯಕ್ತಿ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ. ಇಲ್ಲ, ಅವರು ಎಮೋಷ್ನಲ್ಲಾಗಿ ತುಂಬ ಬಾಧೆ ಪಡ್ತಾಯಿದ್ದಾರೆ. ಅವ್ರಿಗೆ ಹಲವಾರು ಪ್ರಾಬ್ಲಮ್ಸ್ ಇದೆ, ಆದರೂ ಅದನ್ನೆಲ್ಲ ಸಾಲ್ವ್ ಮಾಡ್ಕೊತಾರೆ. ಆದರೆ ಪ್ರೀತಿ ಅನ್ನೋ ಒಂದು ವಿಚಾರಕ್ಕೆ ಬಂದರೆ ಅವ್ರ ಮನಸ್ಸು ಪದೇ 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 ಗಾಯ ಅನ್ನೋದು ಆಗ್ತಾ ಇರುತ್ತೆ. ನೀವು ಒಬ್ಬ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡಿ ನೋಡಿ, ಎಷ್ಟು ಕಷ್ಟ ಇರುತ್ತೆ. ಆ ವ್ಯಕ್ತಿನ ಬಿಟ್ಟು ಒಂದು ಕ್ಷಣ ನಿಮ್ಮ ಕೈಯಲ್ಲಿರೋಕ್ಕಾಗಲ್ಲ. ಅಂಥದ್ದು ನಿಮ್ಮ ವ್ಯಕ್ತಿ ನಿಮಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ. ಸೊ ನಿಮ್ಮನ್ನು ಬಿಟ್ಟಿರೋಕ್ಕಾಗುತ್ತಾ? ಆಗಲ್ಲಲ್ವಾ? ಈ ವ್ಯಕ್ತಿ ಇಲ್ಲಿ ಎಷ್ಟು
ದುಃಖದಲ್ಲಿದ್ದಾನೋ, ಎಷ್ಟು ಸ್ವಾಡ್ಸಲ್ಲ ಎಷ್ಟು ಇದಾಗಿ ಆ ಫ್ಲೂಯಿಡ್ ಎಲ್ಲ ಹರಿದೋಗ್ತಾ ಇದೆ, ಅಷ್ಟು ನೋವು ಪಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ ನೀವು ಅವ್ರ ಲೈಫಲ್ಲಿ ಇಲ್ದಿರ ಇರೋದಕ್ಕೆ. ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಕೆರಿಯರ್ಗೋಸ್ಕರನ, ಜಾಬ್ಗೋಸ್ಕರನ, ಫ್ಯಾಮ್ಲಿಗೋಸ್ಕರನ ಅವರು ನಿಮ್ಮನ್ನು ಕೂಡ ಬೇಡ ಅಂದ್ಬಿಟ್ರು. ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ಆ ಪ್ರೀತಿನ ಕೂಡ ಅವರು ರಿಜೆಕ್ಟ್ ಮಾಡಿಬಿಟ್ರು. ಅಥವಾ ಇನ್ನು ಕೆಲವರು ರಿಜೆಕ್ಟ್ ಮಾಡ್ತಿರೋದ್ರನ್ನ ಆರ್ಗ್ಯುಮೆಂಟ್ ಮಾಡಿ ಬೇಕಂತಲೇ ನಿಮ್ಮನ್ನು ಸಪ್ರೇಷನ್ ಮಾಡಿ ದೂರ ಮಾಡಿಕೊಂಡ್ರು. ಅವ್ರ ಲೈಫಲ್ಲಿ ಹೊಸ ಅವಕಾಶಗಳು ಬರ್ತದೆ, ನಿಮ್ಮ ಲೈಫಲ್ಲೂ ಹೊಸ ಅವಕಾಶಗಳು ಬರ್ತಾಯಿದ್ರೆ ಅದನ್ನು ನೀವು ನಿಜವಾದ ಪ್ರೀತಿಗೋಸ್ಕರ ಅದನ್ನೆಲ್ಲ ಕಳ್ಕೊತಾ ಇದ್ರ. ನಿಮ್ಮಿಬ್ಬರಿಗೂ ಏಜು, ಕ್ಯಾಸ್ಟು, ಕಲ್ಚರ್ ಎಲ್ಲವೂ ಡಿಫ್ರೆನ್ಸ್ ಇದ್ದು ನಿಮ್ಮಿಬ್ಬರ ಮಧ್ಯೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದು ಸೊಸೈಟಿ ಪ್ರಾಬ್ಲಮ್ಸ್ ಬಂದು ನಿಮ್ಮಿಬ್ಬರಿಗೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ಟವರ್ ಮೂಮೆಂಟ್ ಬಂತು. ಸೊ ನೀವಿಬ್ಬರು ಎಷ್ಟು ಮೊದಲು ಚೆನ್ನಾಗಿದ್ರೆ, ಬಟ್ ಚೆನ್ನಾಗಿದ್ದರಲ್ಲಿ ಹಾಲಲ್ಲಿ ಹುಳಿ ಹಿಂಡಿದ್ರೆ ಹಾಲೆಲ್ಲ ಈಗ ಕೆಟ್ಟೋಗುತ್ತೆ ನೋಡಿ, ಎಷ್ಟು ಬೇಗ ಹೊಡೆದೋಗುತ್ತೆ. ಆ ರೀತಿ ಆಗೋಯ್ತು ನಿಮ್ಮ ಜೀವನ ಕೂಡ. ನೀವಿಬ್ಬರು ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರೇಕಪ್ ಆಗೋಯ್ತು, ನಿಮ್ಮಿಬ್ಬರಿಗೂ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಬಂದುಬಿಟ್ರಿ. ಮ್ಯಾರೇಜ್ ಆಗಿರೋರ್ಗೂ ಅಷ್ಟೇ, ಲವರ್ಸ್ಗೂ ಅಷ್ಟೇ. ನಿಮ್ಮ ವ್ಯಕ್ತಿ ಇವಾಗ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು. ಇವಾಗ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು. ನೀವು ಅವ್ರ ಲೈಫಲ್ಲಿ ಹೋಗಬೇಕು. ಇವಾಗ ಅವ್ರ ಲೈಫಲ್ಲಿ ನೋಡಿ ಎಲ್ಲ ಇದೆ, ದುಡ್ಡಿದೆ, ಫ್ಯಾಮ್ಲಿ ಪ್ರೀತಿ ಇದೆ, ಜಾಬ್ ಇದೆ, ಸೊ ಎಲ್ಲವೂ ಆಯ್ತಾ. ಬಟ್ ಆದರೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವು ಒಬ್ಬರಿಲ್ಲ. ಸೊ ಆ ವ್ಯಕ್ತಿಗೆ ಎಲ್ಲ ಗೊತ್ತು, ಯಾವುದನ್ನು ಹೆಂಗೆ ಪಡ್ಕೊಬೇಕಂತ ಎಲ್ಲ ಗೊತ್ತಿದ್ರೂ ನೀವೊಬ್ಬರು ಅವ್ರ ಲೈಫಲ್ಲಿಲ್ಲ. ಸೊ ಅದಕ್ಕೋಸ್ಕರ ತುಂಬ ನೋವು ಪಡ್ತಾಯಿದ್ದಾರೆ. ಸೊ ಅವರು ಇವಾಗ ಅವ್ರ ಫ್ರೆಂಡ್ಸ್ ಹತ್ರ ಇಲ್ಲಾಂದ್ರೆ ಅವ್ರು ಗೊತ್ತಿರೋರ ಹತ್ರ ಎಲ್ಲರ ಹತ್ರ ಡಿಸ್ಕಷನ್ ಮಾಡ್ತಾಯಿದ್ದಾರೆ ನಿಮ್ಮ ಪ್ರೀತಿ ಬಗ್ಗೆ ಡಿಸ್ಕಷನ್ ಮಾಡಿ. ಸೊ ಏನು ಮಾಡಬೇಕೋ ಎಲ್ಲ ಡಿಸ್ಕಷನ್ ಮಾಡಿ. ಅಥವಾ ಇನ್ನು ಕೆಲವರು ಫೋನಲ್ಲಿ ಇನ್ಫಾರ್ಮೇಷನ್ ತಿಳ್ಕೊತಾ ಇರ್ಬೋದು, ವಾಟ್ಸಪ್ಪಲ್ಲಿ ಸ್ಪೈ ಮಾಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡ್ಯಾದೆಲ್ಲ ಸ್ಪೈ ಮಾಡ್ತಾ ಇರ್ಬೋದು. ನಿಮ್ಮ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ಅಂದರೆ ಅದೇ ನೋಡಿ, ಇಲ್ಲಿ 3 ವ್ಯಕ್ತಿಗಳು ಮಾತಾಡ್ಕೊತಾ ಇದ್ದಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಕಾಂಟ್ಯಾಕ್ಟ್ ಮುಖಾಂತರ ಫ್ರೆಂಡ್ಸ್ ಮೂಲಕ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾ ಇದ್ರೆ, ನೀವು ಕೂಡ ಅಷ್ಟೇ ಅದೇ ಕೆಲಸ ಮಾಡ್ತಾಯಿದ್ರೆ. ನೀವು ಕೂಡ ಅಷ್ಟೇ ನಿಮ್ಮ ವ್ಯಕ್ತಿ ಬಗ್ಗೆ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಳೋದು. ಟ್ಯಾರೋ ರೀಡರ್ಸ್ ಆಗಿರ್ಬೋದು. ಇವಾಗ ನೀವು ಟ್ಯಾರೋ ರೀಡರ್ಸ್ ನಾನು ಮಾಡ್ತಾ ಇದ್ನಲ್ಲ ರೀಡಿಂಗು, ಸೊ ನನ್ನ ಹತ್ರ ನೀವು ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಹಂಗೆ ಅವ್ರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾ ಇರ್ತಾರೆ. ಸೊ ಅವರೊಂದು ಪ್ರೀತಿನ ನಿಮ್ಗೆ ಹಂಚ್ಬೇಕಂತ ತುಂಬ ಯೋಚನೆಯಲ್ಲಿದ್ದಾರೆ, ಬಟ್ ಆದರೆ ಹಂಚೋಕ್ಕಾಗ್ತಾಯಿಲ್ಲ. ಸೊ ನಿಮ್ಮಿಬ್ಬರಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೇ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಯಾವುದೋ ಒಂದು ಬಂದು ನಿಮ್ಮಿಬ್ಬರ ಮಧ್ಯೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ನೋಡಿ. ಇಲ್ಲಿ ಒಂದು ಹೃದಯಕ್ಕೆ ಎಷ್ಟು 3 ಖಡ್ಗಗಳು ಹೆಂಗೆ ಬಿದ್ದಿದೆ, ಎಷ್ಟು ನೋವು ಪಡ್ತಾಯಿದ್ರೆ. ಸೊ ಅಷ್ಟು ನೋವನ್ನ ನೀವು ಅನುಭವಿಸ್ತಾಯಿದ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅನುಭವಿಸ್ತಾ ಇದ್ದಾರೆ. ಸೊ ಯಾವಾಗ ನೀವು ಇಬ್ಬರ ಮಧ್ಯೆ ಬ್ರೇಕಪ್ ಆಯಿತೋ, ಈ ಥರ ಈ ಕಾರ್ಡಲ್ಲಿರೋ ಥರ ನೋಡಿ, ಇವಾಗ ನಿಮ್ಮ ವ್ಯಕ್ತಿ ನೀವು ದೂರ ಆಗಿರೋದ್ರಿಂದ ನಿಮ್ಮನ್ನು ನೆನೆಸ್ಕೊಂಡು ಪದೇ ರಾತ್ರಿ ಎಲ್ಲ ಫೋನಲ್ಲಿ ನೋಡ್ತಾ ಇರ್ಬೋದು, ಸ್ಪೈ ಮಾಡ್ತಾ ಇರ್ಬೋದು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ. ಇನ್ನು ಕೆಲವರು ಅಳ್ತಾನೂ ಇರ್ಬೋದು, ತುಂಬ ದುಃಖದಲ್ಲಿದ್ದಾರೆ. ಓಕೆನಾ, ನೀವು ಕೂಡ ಅದೇ ಪ್ಲೇಸಲ್ಲಿರೋದು. ಸೊ ಅವ್ರಿಗೆ ನಿಮ್ಮನ್ನು ನೆನೆಸ್ಕೊತಾ ಇದ್ದಾರೆ. ಸೊ ನಿಮ್ಮ ಸೈಡ್ ಬರಬೇಕಂತ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಬರೋಕ್ಕಾಗ್ತಿಲ್ಲ. ಸೊ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ, ಬಟ್ ಅವ್ರಿಗೆ ಎಲ್ಲಿ ಸಾಧ್ಯ ಆಗ್ತಾಯಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ. ಫಸ್ಟು ನಿಮ್ಮ ನೋಡಿ, ಇಲ್ಲಿ 3 ಕಪ್ಸ್ ಇರೋದ್ರಿಂದ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಬೇಕಂತಲೇ ಅವರು ನೀವು ಎಷ್ಟೇ ಪ್ರೀತಿ ಕೊಟ್ರೂ ಅವ್ರು ಬೇಕಂತಲೇ ಅವಾಯ್ಡ್ ಮಾಡಿದರು. ಬಟ್ ಇವಾಗ ಆ ಪ್ರೀತಿ ಅನ್ನೋದು ನೀವೇ, ಈ ಕಪ್ಪಲ್ಲಿರೋ ಪ್ರೀತಿ ನಿಮ್ಮದೇ. ಸೊ ಇವಾಗ ಆ ಪ್ರೀತಿ ಅನ್ನೋದು ಅವ್ರಿಗೆ ಸಿಕ್ಕಲಿಲ್ಲ. ಸೊ ಇವಾಗ ದುಃಖ ಪಡ್ತಾಯಿದ್ರೆ ನೋಡಿ. ನಿಮ್ಮಿಬ್ಬರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ, ಅವರು ನಿಮ್ಮನ್ನು ಬಿಟ್ಟೋಗೋಕ್ಕಾಗದಷ್ಟು ಪ್ರೀತಿ ಇದೆ. 2 ಆಫ್ ಕಪ್ಸ್ ಅಂದರೆ ಅವರು ನಿಮ್ಮನ್ನು ಬಿಟ್ಟೋಗೋಕ್ಕಾಗದಷ್ಟು ಪ್ರೀತಿ ನಿಮಗೂ ಇದೆ, ಅವ್ರಿಗೂ ಇದೆ ನೋಡಿ. 2 ಕಪ್ಸ್ ಈಕ್ವಲ್ ಆಗಿದೆ. ಆ ವ್ಯಕ್ತಿಗಳು ಅಷ್ಟೇ, ಇಬ್ಬರು ಒಬ್ರನ್ನೊಬ್ರು ಕಪ್ನ ಇಟ್ಕೊಂಡಿದ್ದಾರೆ. ಅದರ ಅರ್ಥ ಏನು ಗೊತ್ತಾ, ನಿಮ್ಮ ಪ್ರೀತಿನ ಅವ್ರು ಬಿಡೋಕ್ಕಾಗ್ತಿಲ್ಲ, ಅವ್ರ ಪ್ರೀತಿನ ನೀವು ಬಿಡೋಕ್ಕಾಗ್ತಿಲ್ಲ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿಗೆ ಯಾವುದೋ ಒಂದು ಪರ್ಸನ್ ಕೂಡ ಅಡ್ಡ ಬರ್ತಾ ಇದ್ದಾರೆ. ಅವ್ರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಪ್ರೀತಿಗೋಸ್ಕರ ಅಡ್ಡ ಬರ್ತಾಯಿದ್ರು. ಮದುವೆ ಆಗಿ ಸಪ್ರೇಷನ್ ಆಗಿರೋರು ಕೂಡ ಅಷ್ಟೇ, ನಿಮ್ಮ ಪ್ರೀತಿಗೆ ಯಾರೋ ಒಬ್ರು ಅಡ್ಡ ಬರ್ತಾಯಿದ್ರು. ಅಥವಾ ಜಾಬ್ ಆಗಿರ್ಬೋದು, ಸೊ ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೋ ಒಂದು ಅಡ್ಡ ಬಂದು ನಿಮ್ಮ ಪ್ರೀತಿನ ಡಿಸ್ಟರ್ಬ್ ಮಾಡ್ತಾಯಿದೆ. ಓಕೆನಾ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾಯಿದ್ರ. ಸೊ ನೀವು ಯೋಚನೆ ಮಾಡಿ, ನೀವು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಬೇಡಿ. ನಾಟ್ ದ ರೈಟ್ ಟೈಮ್ ಅಂತ ಬರ್ತಾಯಿದೆ. ಓಕೆನಾ. ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಗೆ ಗೊತ್ತಿರೋ ದೇವರುಗಳನ್ನ ಕೇಳಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಆಸ್ಕ್ ಯುವರ್ ಏಂಜಲ್ಸ್, ಅಥವಾ ನಿಮ್ಮ ಫ್ರೆಂಡ್ಸೋ ಯಾರಾದರೂ ಇರ್ತಾರಲ್ಲ, ಫ್ರೆಂಡ್ಸ್ ಬೇಡ, ದೇವರುಗಳನ್ನ ಕೇಳಿ ಅಂತ ಬಂದಿದೆ. ಆಸ್ಕ್ ಯುವರ್ ಏಂಜಲ್ಸ್, ನಿಮ್ಗೆ ಗೊತ್ತಿರೋ ದೇವತೆಗಳನ್ನ ಕೇಳಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಇಟ್ಸ್ ಅಪ್ ಟು ಯು.
ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳ್ಬೇಕಾ ಬೇಡವಾ ನಿಮಗೆ ಬಿಟ್ಟಿದ್ದು. ಇಟ್ಸ್ ಅಪ್ ಟು ಯು. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಬೇಕಾ ಬೇಡವಾ ಅನ್ನೋದು ನಿರ್ಧಾರ ನಿಮ್ಗೆ ಬಿಟ್ಟಿದ್ದು. ಸೊ ನೀವು ಯೋಚನೆ ಮಾಡಿ, ಓಕೆನಾ? ಸೊ ನನ್ನ ರೀಡಿಂಗ್ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ, ಓಕೆನಾ?